ತನಿಖಾಧಾರರಿಗೂ ಆಯಿತು, ಆ ಮುಸುಕುಧಾರಿಗೂ ಆಯಿತು, ಜೊತೆಗೆ ಇನ್ನಷ್ಟು ಜನರಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ಇದ್ರ ಹಿಂದಿದ್ದಂಥವರು ಹೊರಗೆ ಬರಲಿ, ಸತ್ತು ಹೊರಗೆ ಬರಲಿ. ಯಾಕಂದರೆ ಅನೇಕ ಹೆಣ್ಮಕ್ಳು ಹತ್ಯೆ ಆಗಿದ್ದೇನೆ ಸುಳ್ಳಲ್ಲ, ಪಾಪ ಸಾವಾಗಿದ್ದೇನೆ ಸುಳ್ಳಲ್ಲ. ಆ ಅನಾಥ ಹೆಣ್ಣು ಮಕ್ಕಳಿಗೆ ಇವತ್ತು ನ್ಯಾಯ ಒದಗಿಸುವಂಥ ಕೆಲಸವನ್ನು ಈ SIT ಮತ್ತು ಇವತ್ತಿನ ಸರ್ಕಾರ ಮಾಡ್ಯದ. ಇದಕ್ಕೆ ನಾವೆಲ್ಲರೂ ಹ್ಯಾಟ್ಸಪ್ ಹೇಳಬೇಕು ವಿನಃ ಅವ್ರು ಟೀಕಾ ಮಾಡಿ ಇದು ಧರ್ಮ ಹಾಳಾಗ್ತದೆ, ಧರ್ಮ ಹಾಳಾಗೋ ಪ್ರಶ್ನೆ ಬರುವುದಿಲ್ಲ. ಸತ್ಯ ಹೊರಬರಬೇಕಾಗ್ಯದ. ಅವ್ರು ಒಳ್ಳೆಯವರಿದ್ದರೆ ಉಳಿತಾರಲ್ಲ. ಇದರಲ್ಲಿ ಎರಡು ಮಾತು ಎಲ್ಲದ, ಯಾರಿಗೆ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಂತ ಯಾರಿಗಿಲ್ಲ. ಆದ್ರೆ ಈ ಅನ್ಯಾಯ ಮಾಡಿದಂತಹ ಜನರಿಗೆ ನಾವು ಶಿಕ್ಷೆ ಕೊಡಿಸಲೇಬೇಕು ಅನ್ನೋದು ಅಲ್ಲಿಯ ಗ್ರಾಮದಷ್ಟಲ್ಲ, ಇಡೀ ರಾಜ್ಯದ ಜನರ ಅಭಿಪ್ರಾಯ ಇವತ್ತಾಗಿಬಿಟ್ಟದ. ಇದಕ್ಕಾಗಿ ಅನಾಮಧೇಯ ನಾವು ಎಷ್ಟು ಥ್ಯಾಂಕ್ಸ್ ಹೇಳೋದು ಕಡಿಮೆ. ಯಾಕಂದ್ರೆ ಇದು ಅನಾಮಧೇಯ ಬರೋವರೆಗೆ ಕೇವಲ ಅಲ್ಲೇ ಸೌಜನ್ಯ ಸುತ್ತ ಹಾಕುವಂಥ ಗಿರಿಕೆ ಹಾಕುವಂಥದ್ದಾಗಿತ್ತು. ಹೀಗಾಗಿ ಜನನೂ ಅಷ್ಟೊಂದು ಏನು ಇರ್ಬೋದು, ಇರದೇ ಇರ್ಬೋದು ಅಂತ ಇದ್ರು. ಬಟ್ ಇವತ್ತು ಏನಾಗಿಬಿಟ್ಟಿದ್ದಪ್ಪ ಅಂದರೆ ಅಲ್ಲಿ ಆಗಿದ್ದು ನಿಶ್ಚಿತ, ಅದು ಸಿಗ್ತಾ ಇಲ್ಲ, ಸಿಗಬೇಕದು ಅನ್ನುವಂಥ ಖಾತರಿ ಎಲ್ಲರಿಗೂ ಅದು. ಇದರಿಂದ ಇದ್ದಂಥವ್ರು ಯಾರು ಹೊರಗೆ ಬರಲಿ, ಸೌಜನ್ಯ ಕೊಲೆ ಕೇಸ್ ಆಗಿರ್ಬೋದು, ಹಿಂದಿನ ಅನೇಕ ಕೊಲೆ ಕೇಸುಗಳಾಗಿರ್ಬೋದು, ಅವುಗಳೆಲ್ಲ ಹಿಂದಿದ್ದಂಥವ್ರು ಯಾರು ಹೊರಗೆ ಬಂದು ಸತ್ಯ ಗೊತ್ತಾಗಲ್ಲ ಜನಕ್ಕೆ. ಅದು ಇವತ್ತಿಂಥ ಜನರಿಂದ ಅಧರ್ಮೀಯರ ಕಾರಣದಿಂದ ಅಪವಿತ್ರ ಆಗ್ತದೆ, ಹೆಸರು ಕೆಡ್ತಾ ಇದೆ.